ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಂದ ಅಂದರೆ ನಮ್ಮ ಮನೆಯಿಂದ. ಇವಾಗೆಲ್ಲ ಪ್ಯಾಕ್ ಮಾಡಿ ಹಿಂದೆ ಲಗೇಜ್ ಎಲ್ಲ ಇಟ್ಟು. ಆ್ಯಂಡ್ ಗುಡ್ ಮಾರ್ನಿಂಗ್ ನವೀನ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀಯಾ ಬೆಳಗ್ಗೆ? ಲೊಕೇಶನ್ ಹೋಗ್ತಾ ಇದ್ದೀನಿ. ಹಾಂ, ಸೊ ಇವಾಗ ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ನವೀನ್ ಹೋಗಿದ್ವಿ ಲಾಸ್ಟ್ ಟೈಮ್. ಬಟ್ ಹೊಸಪೇಟೆನ ಏನೋ ಜಾಗಕ್ಕೆ ಹೋಗ್ತೀವಲ್ಲ, ಸೊ ಅದು ನಮಗೆ ಫಸ್ಟ್ ಟೈಮ್. ನಿಂಗೂ ಫಸ್ಟ್ ಟೈಮ್ ತಾನೇ ಅಲ್ಲಿಗೆ ಹೋಗಿಲ್ಲ ಅಲ್ಲ ನೀನು ಮುಂಚೆನೂ? ಹೊಸಪೇಟೆ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತೀವಲ್ಲ ಅಲ್ಲಿಗೆ ಹೋಗಿದ್ದೀನಿ. ಗಾಡಿ ಹೋಗುತ್ತಾ? ಹೋಗಿದ್ಯಾ? ಯಾವಾಗ? ಎಷ್ಟೊಂದು ಸಲ ಹೋಗಿದ್ದೀನಿ ಅಲ್ಲಿಗೆ. ಹೌದಾ? ನಾನು ಫಸ್ಟ್ ಟೈಮ್ ಗೈಸ್, ನಮ್ಮ ಮಮ್ಮಿನೂ ಫಸ್ಟ್ ಟೈಮ್. ನಾವು ಹೋಗೇ ಇಲ್ಲ. ಸೊ ಇವಾಗ ರೆಡಿಯಾಗಿದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಡಿದೆ, ಇನ್ನೂ ಮುಂಚೆನೇ ಹೋಗಬೇಕಿತ್ತು. ಬಟ್ ಕಮಾನ್, ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಲೆಟ್ಸ್ ಗೋ. ಬೇಗ ಹೋಗೋಣ. ಹೋಪ್ಸೋ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅಂತ ಗೊತ್ತಿಲ್ಲ. ನಾವು ಹೋಗೋಷ್ಟು ಲೇಟ್ ಆಗ್ಬೋದು, ಬಟ್ ಹೊರಡೋಣ. ಓಕೆ, ರೆಡಿ ನವೀನ? ಅಲ್ಲಲ್ಲಿ ನವೀನಂಗೆ ಟೀ ಕೊಡಿಸ್ತೀನಂತೆ ನಾನು. ಓಕೆನಾ? ಕೊಡಿಸ್ಲೇಬೇಕು. ಓಕೆ, ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಷ್ಟೊತ್ತು ನಾನು ನಿದ್ದೆ ಮಾಡಿದ್ದಾಯಿತು. ಅಯ್ಯೋ ಅಲ್ವಾ, ನಾನು ಇದ್ದಿರೋದು ನವೀನ. ಹೆಂಗಿತ್ತು ತೋರಿಸ್ಕೊಂಬಂದಿದ್ದೀನಿ ಇದಾವಂತ. ಯಾಕಂದ್ರೆ ಅವನು ಮಲ್ಕೊಂಡಿದ್ದ, ಸೊ ಅವನ್ನ ಫಾಸ್ಟಾಗಿ ಬಂದಿದ್ದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 9:30 9:40 1 ಅವರ್ ಟ್ರಾಫಿಕ್ಕು ಇಲ್ಲ. 1 ಅವರ್ ಮುಂಚೆ ಹೋಗ್ತೀವಿ. 11:30 ತೋರಿಸ್ತು. 10:30ಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು ಹತ್ತಿರ. ಅವನು ಅವಾಗಿಂದ ಟೀಗೆ ನಿಲ್ಲಿಸು ಅಂದರೂ ನಿಲ್ಲಿಸಿಲ್ಲ. ಇನ್ನು ಅಬ್ಬಾ, ನಾನು ಯಾವ ಹೈವೇ ಹೇಳು ಪೂರ ಇಲ್ಲ, ಅಲ್ಲಿಂದ ಹೇಳ್ಕೊಂಬಂದಿದ್ದೀನಿ ನಿಲ್ಲಿಸು ಅಂತ. ಇನ್ನೂ ನಿಲ್ಲಿಸಿಲ್ಲ, ನೋಡೋಣ. ನೀನು ಒಂದು ಬ್ರೇಕ್ ಹಾಕಿದ್ರೆ ಎದ್ದೇಳ್ತೀನಿ ನಾನು. ಸರಿ, ನೋಡೋಣ ಏನು ಸಿಕ್ತು. ನಿಲ್ಸಲ್ವ? ಈಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ನಿಲ್ಲಿಸಿದಾಗ ತೋರಿಸ್ತೀನಿ ಗೈಸ್. ಏಯ್ ಇದ್ದೋಗ ಸ್ನ್ಯಾಕ್ಸು. ಇದು ಯಾರು ಬರೆದ ಕಥೆಯೋ. ಅಲ್ಲ ಅಪ್ಪ ಅವ ಆರ ತರಕ್ ಹೋದಲ್ಲ ಬರತ್ತಂತ ಬಿಡು. ನೀವೇನ ತಕ್ಕಂತ ಏನ ಕೊಡ್ತಕ್ಕ ಬಿಡು. ಅರ್ಶನ ಹಚ್ಕೊಂತ ಅಂತ ಸುಮ್ಮನೆ ಇದ್ದೀವಿ ನಾವು. ಇಲ್ಲಿದ್ರೆ ಬಂದು ನಾವೇ ನೀರು ಹಾಕೋದು. ಅಲ್ಲ, ಈಗ ಅರ್ಶನ ಹಚ್ತಾರಲ್ಲ, ಇನ್ನೊಂದ್ಸಲ ಮೈ ತೊಳಿಬೇಕು ನೀನು. ಹೌದಾ? ವಾಂಟಿ ಏನೇ. ಎಸ್, ಹಲೋ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾವು ಇನ್ನೂ 2 ಪ್ರಾಡಕ್ಟ್ ಜೊತೆ ಬಂದಿದ್ದೀವಿ. ಆ್ಯಂಡ್ ಅದು ಯಾವ ಬ್ರ್ಯಾಂಡು ಅಂದರೆ ಡರ್ಮಾ ವೈಫ್ ಬ್ರ್ಯಾಂಡದು. ಸೊ ಆ 2 ಪ್ರಾಡಕ್ಟ್ ಯಾವುದು ಅಂತ, ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನಾವೇನು ಹೇಳ್ತಾನೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಡರ್ಮಾ ವೈಫ್ ಹೈಡ್ರಾ ಕ್ಲೆನ್ಸರ್ ಅಂತ. ಎಸ್, ಇದು ಫಸ್ಟ್ ಕ್ಲೆನ್ಸ್ ಮಾಡಬೇಕು ಫೇಸನ್ನು. ಸೊ ಬಿಫೋರ್ ಮೇಕಪ್ ನಾವು ಏನೇ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಕಂದ್ರೂ ಫಸ್ಟ್ ಫೇಸ್ನ ಕ್ಲೆನ್ಸ್ ಮಾಡಬೇಕು. ಸೊ ಇವಾಗ ಇಬ್ಬರು ಕೂಡ ಅದನ್ನ ಯೂಸ್ ಮಾಡಿ ಫಸ್ಟ್ ಫೇಸ್ನ ಕ್ಲೆನ್ಸ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಪಾರ್ಟಿಕಲ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋಲಿ ಹೇಳ್ತೀವಿ. ಓಕೆ, ರೆಡಿ? ಎಸ್. ಸೊ ಈ ಕ್ಲೆನ್ಸರ್ ಬಂದು ನಮ್ಮ ಫೇಸ್ ಮೇಲಿರುವಂಥ ಆಯಿಲ್, ಡರ್ಟ್ ಆ್ಯಂಡ್ ಲೆಫ್ಟ್ ಓವರ್ ಮೇಕಪ್ನ ಕ್ಲಿಯರಾಗಿ ರಿಮೂವ್ ಮಾಡುತ್ತೆ. ಆ್ಯಂಡ್ ಸೋಪ್ ಫ್ರೀ ಹ್ಯಾಂಡ್, ಇಟ್ಸ್ pH ಬ್ಯಾಲೆನ್ಸ್ಡ್ ಆಲ್ಸೋ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಕೊಲಾಯ್ಡಲ್ ಓಟ್ ಮೀಲ್ ಕೂಡ ಇರುತ್ತೆ. ಸೊ ದಿಸ್ ಕೀಪ್ಸ್ ಆರ್ ಸ್ಕಿನ್ ವೆರಿ ಹೈಡ್ರೇಟೆಡ್ ಫಾರ್ ಅ ಲಾಂಗ್ ಟೈಮ್. ಆ್ಯಂಡ್ ನಮ್ಮ ಸ್ಕಿನ್ ಕೂಡ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಬಿಕಾಸ್ ಇದು ಬಂದು ನಮ್ಮ ಹೈಡ್ರಾ ಕ್ಲೆನ್ಸರ್ ಆಗಿರೋದ್ರಿಂದ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಇದು pH ಬ್ಯಾಲೆನ್ಸ್ಡ್ ಆ್ಯಂಡ್ ಸೋಪ್ ಫ್ರೀ ಆಗಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ನಮ್ಮ ಫೇಸ್ ಮೇಲೆ ಆಗೋದಿಲ್ಲ. ಇಟ್ಸ್ ಡನ್. ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಎಸ್, ನೋಡಿದ್ರಲ್ಲ, ಇವಾಗ ಫೇಸ್ ವಾಶ್ ಆಯಿತು. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಮೇಕಪ್
ಫಸ್ಟ್ ಕ್ಲೆನ್ಸಿಂಗ್ ಇಂಪಾರ್ಟೆಂಟ್. ಸೊ ಕ್ಲೆನ್ಸಿಂಗ್ ಆಯಿತು, ಅದು ಡರ್ಮಾ ವೈವ್ ಅವರ ಹೈಡ್ರಾ ಕ್ಲೆನ್ಸರ್ ಜೊತೆ ನ್ಯೂಟ್ರಿ ಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ಇದರಲ್ಲಿ ವೈಟಮಿನ್ ಇ ಇರುತ್ತೆ. ಆ್ಯಂಡ್ ಇವಾಗ ಇದನ್ನು ಅಪ್ಲಿಕೇಶನ್ ತೋರಿಸಿ ಮತ್ತು ಇದರಲ್ಲಿ ಏನೇನಿದೆ ಅಂತಲೂ ಹೇಳ್ತೀನಿ. ಓಕೆ, ಇದರಲ್ಲಿದೆ ವೈಟಮಿನ್ ಇ ಆ್ಯಂಡ್ ದಿಸ್ ಗಿವ್ಸ್ ದ ಬೆಸ್ಟ್ ಬೇಸ್ ಫಾರ್ ಆರ್ ಮೇಕಪ್. ಆ್ಯಂಡ್ ಇದು ನಮ್ಮ ಸ್ಕಿನ್ನ ತುಂಬ ರಿಪೇರ್ ಮಾಡುತ್ತೆ ಆ್ಯಂಡ್ ಸೈನ್ಸ್ ಆಫ್ ಏಜ್ನಿಂಗ್ನ ರೆಡ್ಯೂಸ್ ಮಾಡಿ ನಮ್ಮ ಫೇಸ್ ಮೇಲಿರುವಂಥ ಆ್ಯಕ್ನಿನ ಕ್ಲಿಯರ್ ಮಾಡುತ್ತೆ. ಎಸ್, ಡನ್. ಸೊ ಇದು ಒಂದು ಮೇಕಪ್ಪಿಗೆ ಒಂದು ಪ್ರಾಪರ್ ಬೇಸ್ ಕೊಡುತ್ತೆ. ಆ್ಯಂಡ್ ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಈ ಪ್ರಾಡಕ್ಟ್ ನೀವು ಎಲ್ಲಿ ಬೈ ಮಾಡಬೇಕು ಅಂತಂದರೆ ಅಮೆಝಾನ್, ನೈಕಾ, ಐಬೇರಿಯಾ ಸ್ಕಿನ್ ಬ್ರ್ಯಾಂಡ್ಸ್ ಆ್ಯಂಡ್ ನ್ಯೂಟ್ರಿಡರ್ಮ್. ಫಾರ್ ಮೋರ್ ಇನ್ಫಾರ್ಮೇಷನ್ ನನ್ನ ಡಿಸ್ಕ್ರಿಪ್ಷನ್ನ ನೀವು ಚೆಕ್ ಮಾಡಿ ಆ್ಯಂಡ್ ಕೀಪ್ ಯುವರ್ ಸ್ಕಿನ್ ಹ್ಯಾಪಿ. ತಡ ಮಾಡೋದು ಮೇಡ, ಲೆಟ್ಸ್ ಸೀನ್ಸ್ ಅ ಕಾಸ್ಟ್ಯೂಮ್. ಇಲ್ಲ, ನೋ, ಚೆನ್ನಾಗಿದೆ. ಗ್ಲೋ ಗ್ಲೋ. ಇವಾಗ ನಾನು ಯುಕ್ತ ಎಲ್ಲ ಹೋಗ್ತಿದೀವಿ ಗೊತ್ತಾ? ಎಲ್ಲ ಹೋಗ್ತಿದೀವಿ ಇವಾಗ ನಾನು ಯುಕ್ತ ಎಲ್ಲ ಹುಬ್ಳಿಗೆ ಹೋಗ್ತಾ ಇದೀವಿ. ಹುಬ್ಳಿಗೆ ಯಾಕೆ ಹೋಗ್ತಾ ಇದೀವಿ ಯುಕ್ತ? ಆಪಲ್ ತಿನ್ನೋಕೆ ಹೋಗ್ತಿದೀವ? ಆಪಲ್ ನಿಮ್ಮ ಮನೆಯಲ್ಲೇ ಸಿಗುತ್ತಲ್ಲ ಗೊಜ್ಜಿಗೆ. ಹೇಳು, ಏನಕ್ಕೆ ಹೋಗ್ತಿದೀವಿ? ಅಯ್ಯೋ ಸಾರಿ ಯುಕ್ತ ಚಿನ್ನಿ, ನಾವೇನಕ್ಕೆ ಹೋಗ್ತೇವೆ ಹುಬ್ಳಿಗೆ? ಇವಾಗ ನಿದ್ದೆ ಈ ಥರ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಅಲ್ಲ, ಯುಕ್ತ ಚಿನ್ನಿ. ಓಕೆ, ಬನ್ನಿ ಹುಬ್ಳಿಗೆ ಹೋಗೋಣ. ಗುಜ್ಗೆ ಅನ್ನ ನವೀನ ನಿನ್ಗೆ. ಮಗನ ಯಾಕ ಮಗನ? ಓಕೆ, ಬನ್ನಿ ಹುಬ್ಳಿ ಸಿಗ್ತೀನಿ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿದ್ದೀವಿ. ಸೊ ರೆಡಿಯಾಗಿ ಇವಾಗ ಹೋಗಬೇಕು ಛತ್ರಕ್ಕೆ. ಆಲ್ರೆಡಿ ಲೇಟ್ ಆಗಿಬಿಡಿದೆ. ಸೊ ನಾನು ಎಲ್ಲರೂ ಔಟ್ಫಿಟ್ ಎಲ್ಲನೂ ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್ ಹಿಂಗಿದೆ. ಇದು ನಮ್ಮ ಮಮ್ಮಿ ಔಟ್ಫಿಟ್, ರೆಡ್ ಮತ್ತು ಆರೆಂಜ್. ಅಕ್ಕ ಅಲ್ಲಿದ್ದಾರೆ, ಇತ್ತಂಗೆ ರೆಡಿ ಮಾಡ್ತಿದ್ದಾರೆ. ಸೊ ಲೇಟ್ ಆಯಿತು, ಬನ್ನಿ ಬೇಗ ಹೋಗೋಣ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಯುಕ್ತ ನನ್ನ ಫ್ಯಾನ್ ಅಂತೆ. ನಂಗೆ ಎಷ್ಟು ಇಷ್ಟ ಯುಕ್ತ ಅಂದ್ರೆ ಬಹಳ ಇಷ್ಟ ಫ್ರೆಂಡ್ಸ್ ನಂಗೆ ಯುಕ್ತ. ಒಂದು ಚಾಕ್ಲೇಟ್ ಕೊಡ್ಸ್ತೀಯಾ? ಅದಕ್ಕೆ ಒಂದು ಚಾಕ್ಲೇಟ್ ಕೊಡ್ಸ್ತೀಯಾ? ಹಾ, ಕೊಡ್ಸ್ತೀನಿ. ನಾನು ಯಾರ್ ಫ್ಯಾನ್ ಗೊತ್ತಾ? ಬೇಕು. ಹಾ, ನಾನು ಯಾರ್ ಫ್ಯಾನ್ ಗೊತ್ತಾ? ಹಾ, ಯುಕ್ತಿನ್ ಫ್ಯಾನ್ ನಾನು. ನನ್ನ ಫ್ಯಾನ್. ನಿನ್ ಫ್ಯಾನ್ ಆಗ್ಬಾರ್ದಾ? ನಿನ್ ಫ್ಯಾನ್ ಆಗ್ಬೇಡ, ನೀನು ಅವ್ನ್ ಫ್ಯಾನ್ ಆಡು. ನಾನು ಇವ್ರ ಫ್ಯಾನ್ ನವೀನ್ ಫ್ಯಾನ್ ಆಗಲ್ಲ, ನಾನು ರಚ್ಚು ಫ್ಯಾನ್ ಬಿಡು. ಯೇ, ನನ್ನ ಫ್ಯಾನ್ ಯುಕ್ತ ಫ್ಯಾನ್ ಅಂತೆ ರಚ್ಚೋರ್ ಮಮ್ಮಿ. ಈಗ ನಾನು ಯುಕ್ತ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತೀವಂತೆ. ಅದೇ ನೀನ್ ಪರ್ಪಲ್ ಕಲರ್ ಕೊಟ್ಟಿದ್ದಲ್ಲ, ಥ್ಯಾಂಕ್ಸ್ ಹೇಳು, ಥ್ಯಾಂಕ್ಸ್ ಹೇಳು. ದೇವಾಂಶ್ ಬುಟಿಕ್ ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು. ನಂಗೆ ಇಷ್ಟು ಬ್ಯೂಟಿಫುಲ್ ಡ್ರೆಸ್ ಕೊಟ್ಟಿದ್ದಕ್ಕೆ. ನಂಗೆ ಇಷ್ಟು ಬ್ರೌನ್ ಕಲರ್ ಡ್ರೆಸ್ ಕೊಟ್ಟಿದ್ದಕ್ಕೆ ಬ್ರೌನ್ ಕಲರ್ ಥ್ಯಾಂಕ್ ಯು ದೇವಾಂಶ್ ಬುಟಿಕ್. ಹೋಗೋಣ ಈಗ ರೆಡಿ ಆಗಕ್ಕೆ. ಬನ್ನಿ ಹೋಗೋಣ. ಇವಾಗ ರಾಧನ್ ಮದ್ವೆ ಆಯ್ತು, ನಾವಿವಾಗ ಎಂಗೇಜ್ಮೆಂಟ್ ಅಲ್ಲ ರಿಸೆಪ್ಷನ್ ರೆಡಿ ಆಗಿ ಹೋಗ್ತಿದ್ವಿ. ನಾನು ಯುಕ್ತ ಎಲ್ಲರೂ, ಬನ್ನಿ ಹೋಗೋಣ. ಓಕೆ, ಬಾಯ್. ಮತ್ತೆ ರೆಡಿಯಾಗಿ ರಿಸೆಪ್ಷನ್ ತರ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು. ಲೇಟ್ ಆಗೋಯ್ತು, ಮತ್ತೆ ಇಲ್ಲೇ ಹತ್ರನೇ ಇರೋದು, ಒಂದು 500 ಮೀಟರ್ಸ್ ಇದೆ. ಇವಾಗೆಲ್ಲ ರೆಡಿಯಾಗಿ
ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿ ರೂಮ್ಸ್ ಎಲ್ಲ ಚೆಕ್ಔಟ್ ಮಾಡಿ ಹೊಡ್ತಾ ಇದೀವಿ. ಸೊ ಬನ್ನಿ ಹೋಗಿ ತೋರಿಸ್ತೇನೆ ಹೆಂಗೆ ನಡೀತಿದೆ ರಿಸೆಪ್ಷನ್ ಅಂತ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೀವು ಅಕ್ಕ ಅಣ್ಣ ವ್ಲಾಗಲ್ಲಿ ನೋಡ್ಬೋದು. ಸೊ ನಾನು ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಹಾಕೋದು. ಅವ್ರು ಪೂರ್ತಿ ಅದ್ರ ಬಗ್ಗೆನೇ ವ್ಲಾಗ್ಸ್ ಹಾಕಿರ್ತಾರೆ, ಹೋಗಿ ಚೆಕ್ಔಟ್ ಮಾಡಿ.